ಶಾಸಕ ಪ್ರೀತಂ ಗೌಡ ಮನೆ ಮೇಲಿನ ಕಲ್ಲು ತೂರಾಟ ಹಾಗೂ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ತೆರಳಲಿದ್ದಾರೆ ಬಿಜೆಪಿ ನಾಯಕರು. ನಿಯೋಗದಲ್ಲಿ ಹೋಗ್ತಾರೆ. ವಿಧಾನಸೌಧದಿಂದ ರಾಜಭವನಕ್ಕೆ ಬಿಜೆಪಿ ನಾಯಕರು ಹೊರಡುತ್ತಾರೆ. ಸಭೆ ಬಳಿಕ ಬಿಎಸ್ವೈ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರ ಭೇಟಿ ಇದೆ. ರಾಜಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಇದಕ್ಕಾಗಿ ಏರ್ಪಾಟು ಈಗ ಮಾಡಲಾಗಿದೆ. ಬಹುಶಃ ನಡ್ಕೊಂಡು ಹೋದ್ರೂ ಹೋಗ್ಬೋದು ಯಡಿಯೂರಪ್ಪ ಆ್ಯಂಡ್ ಟೀಮ್. ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ಹೋದ್ರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ರಾಜಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ವಿಧಾನಸೌಧ ರಾಜಭವನ ನಡ್ಕೊಂಡು ಹೋದ್ರೆ 5 ನಿಮಿಷ. ಹೀಗಾಗಿ ನಡೆದುಕೊಂಡು ಇವರಲ್ಲಿವರೆಗೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಒಂದು ರೀತಿ ಬಿಸಿ ಮುಟ್ಟಿಸಿದಾಗ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತು. ಇನ್ನೇನು ಕೆಲ ಹೊತ್ತಲ್ಲಿ ಬಿಜೆಪಿ ಶಾಸಕರೊಂದಿಗೆ ಸಭೆ ನಡೆಸಿದ ಬಳಿಕ ಯಡಿಯೂರಪ್ಪ ತಮ್ಮ ಪಕ್ಷದ ನಿಯೋಗವನ್ನು ತೆಗೆದುಕೊಂಡು ರಾಜಭವನಕ್ಕೆ ಹೋಗಿ ಗವರ್ನರ್ಗೆ ದೂರನ್ನ ಕೊಡೋರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ ನಿಯೋಗ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಬಿಎಸ್ ಯಡಿಯೂರಪ್ಪ ತಮ್ಮ ಶಾಸಕರುಗಳೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಚರ್ಚೆ ಮುಗಿಸಿದ ಬಳಿಕ ತಮ್ಮ ಪಕ್ಷದ ನಾಯಕರು ಹಾಗೂ ಶಾಸಕರ ನಿಯೋಗವನ್ನು ತೆಗೆದುಕೊಂಡು ಗವರ್ನರ್ ಭೇಟಿಯಾಗಿ ದೂರನ್ನ ಕೊಡೋರಿದ್ದಾರೆ. ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪ ಹೊರಡ್ತಾ ಇದ್ದಾರೆ. ಈಗ ಕೆಲವೇ ಹೊತ್ತಲ್ಲಿ ಹೊರಡ್ತಾರೆ. ಈಗ ರಾಜಭವನದ ಸುತ್ತಮುತ್ತ ಇದೇ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿಧಾನಸೌಧ ರಾಜಭವನ ಕೆಲವೇ ನಿಮಿಷಗಳ ಅಂತರ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ರಾಜಭವನ್ ಬಳಿಯಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇನ್ನೇನು ಕೆಲ ಹೊತ್ತಲ್ಲಿ ಹೊರಡ್ತಾರೆ, ಪಾದಯಾತ್ರೆ ಮಾಡ್ಕೊಂಡೇ ಬರ್ತಾರೆ ಹೇಗೆ ಅಂತ ಅಲ್ಲಿಂದ ಇಲ್ಲಿಗೆ? ಅಮರ್ ಪ್ರಸಾದ್, ಸದ್ಯ 10:30 ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿಯ ಒಂದು ನಿಯೋಗ ಸಮಯಾವಕಾಶವನ್ನು ಪಡೆದುಕೊಂಡಿದೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಏನು ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಆಡಿಯೋ ಬಾಂಬ್ನಿಂದಾಗಿ ಒಂದು ತತ್ತರಿಸಿ ಹೋಗಿದ್ದಂತಹ ಬಿಜೆಪಿಗೆ ಸದ್ಯ ಶಾಸಕ ಪ್ರೀತಂ ಗೌಡ ಅವರ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಹಲ್ಲೆ ಮತ್ತು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂತಹ ಏನು ಆರೋಪ ಇದೆ, ಇದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಈ ಒಂದು ವಿಚಾರವನ್ನ ಮತ್ತಷ್ಟು ಗಟ್ಟಿಯಾಗಿ ಇಡೋದಕ್ಕೆ ಮತ್ತು ಆಡಿಯೋ ಬಾಂಬ್ಗೆ ಕೌಂಟರ್ ಆಗಿ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿದೆ. ಇದೇ ಕಾರಣಕ್ಕೆ ನಿನ್ನೆಯಷ್ಟೇ ಶಾಸಕ ಪ್ರೀತಂ ಗೌಡ ಅವರ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಆಗಿತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಶಾಸಕರ ಬೆಂಬಲಿಗರ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ, ಹಲ್ಲೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರವನ್ನ ನಮ್ಮ ಶಾಸಕರಿಗೆ ರಕ್ಷಣೆ ಇಲ್ಲ ಮತ್ತು ಸಿಎಂ ಕುಮಾರಸ್ವಾಮಿ ಅವರು ಪೊಲೀಸ್ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರೀತಂ ಗೌಡ ಅವರ ಮನೆ ಮೇಲೆ ನಡೆದಂತಹ ಈ ಘಟನೆಯ ವಿಚಾರದಲ್ಲಿ ಸರಿಯಾದಂತಹ ಸೂಕ್ತವಾದಂತಹ ಪ್ರಕರಣವನ್ನ ದಾಖಲಿಸೋದಕ್ಕೆ ಸಿಎಂ ಕುಮಾರಸ್ವಾಮಿ ಬಿಟ್ಟಿಲ್ಲ. ತಮ್ಮ ಪ್ರಭಾವವನ್ನ ಬಳಸಿ ಬೇರೆ ಬೇರೆ ಅಗತ್ಯ ಇಲ್ಲದೆ ಇರೋ ಪ್ರಕರಣಗಳನ್ನ ಹಾಕಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವನ್ನ ಮತ್ತು ಶಾಸಕರ ಮೇಲೆ ಬಿಜೆಪಿಯ 104 ಶಾಸಕರಿದ್ದು ಅವರೆಲ್ಲರ ಮೇಲೂ ಕೂಡ ರಕ್ಷಣೆಯ ಅಗತ್ಯವಿದೆ. ಈ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕರ ನಿಯೋಗ ಬಂದು ರಾಜ್ಯಪಾಲರನ್ನ ಭೇಟಿಯಾಗುತ್ತೆ. ಈಗಾಗಲೇ ಡಾಲರ್ಸ್ ಕಾಲನಿಂದ ಹೊರಟು ವಿಧಾನಸೌಧ ತಲುಪಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ತಮ್ಮ ಶಾಸಕರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾವ ರೀತಿ ರಾಜ್ಯಪಾಲರ ಮುಂದೆ ತಮ್ಮ ಅಂಶಗಳನ್ನ ಇಡಬೇಕು, ಪಾಯಿಂಟ್ಗಳನ್ನ ಮಂಡಿಸಬೇಕು ಅನ್ನುವಂತಹ ವಿಚಾರವಾಗಿ ಇದೀಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ವಿಧಾನಸೌಧದಿಂದ ರಾಜ್ಯಪಾಲರಿಗೆ ಬಂದು ಭೇಟಿಯಾಗಿ ರಾಜ್ಯಪಾಲರ ಮುಂದೆ ತಮ್ಮ ಅಹವಾಲನ್ನ ಸಲ್ಲಿಸ್ತಾರೆ. ಅಂದ್ರೆ ನಿನ್ನೆಯ ತನಕವೂ ಕೂಡ ಆಡಿಯೋ ಬಾಂಬ್ ಬಿಜೆಪಿಯ ಪಾಲಿಗೆ ಎಲ್ಲೋ ಒಂದು ರೀತಿಯ ಕಂಟಕವಾಗಿ ಪರಿಣಮಿಸಿತು. ಸದನದ ಒಳಗೂ ಕೂಡ ಅದನ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಆ ಆಡಿಯೋ ಏನು 80 ನಿಮಿಷದ ಆಡಿಯೋ ರಿಲೀಸ್ ಆಯ್ತು. ಅದರಲ್ಲಿ ಶಾಸಕ ಪ್ರೀತಂ ಗೌಡ ದೇವೇಗೌಡರ ಬಗ್ಗೆ ಮತ್ತು ಜೆಡಿಎಸ್ ಕುಟುಂಬದ ಬಗ್ಗೆ ಏನು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಅಂಶ ಇಷ್ಟೆಲ್ಲ ಹೈಡ್ರಾಮಾಗೆ ಕಾರಣವಾಗಿದೆ. ನಿನ್ನೆ ನಡೆದಂತಹ ಈ ಹಾಸನದಲ್ಲಿ ಶಾಸಕರ ಮನೆ ಮೇಲೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೂ ಕೂಡ ಇದೇ ಆಡಿಯೋ ಕಾರಣವಾಗಿತ್ತು. ಇದೀಗ ಆ ಅಂಶವನ್ನ ಇಟ್ಕೊಂಡು ನಮ್ಮ ಶಾಸಕರಿಗೆ ರಕ್ಷಣೆಯನ್ನ ಕೊಡಿ ಎನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಅವರ ಶಾಸಕರ ನಿಯೋಗ ಬಿಜೆಪಿಯ ನಿಯೋಗ ಬಂದು ರಾಜ್ಯಪಾಲರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸಲಿದೆ. ಈ ಒಂದು ಈ ಹೈಡ್ರಾಮಾ ಪೊಲಿಟಿಕಲ್ ಗೇಮ್
ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು.